ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಕುಂದಾನಗರಿಯಿಂದ ಗೀತಾ ಕುರ್ನಿ, ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ಬೆಳಗಾವಿಯಿಂದ. ರಾಜ್ಯದ ಸಮಸ್ತ ಸ್ಪರ್ಧಾ ಮಿತ್ರರಿಗೂ ಈ ಒಂದು ತರಗತಿಗೆ ಸ್ವಾಗತ. ಇವತ್ತು ನಾವು ಇತಿಹಾಸ ಒಂದು ವಿಷಯದ ಮೇಲೆ ಬಂದಿರುವಂತಹ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಬಂದಿದ್ದಾವೆ, ಯಾವ ರೀತಿಯಾಗಿ ನಾವು ಅದಕ್ಕೆ ಆನ್ಸರ್ ಮಾಡಬೇಕು ಅನ್ನೋದನ್ನು ನಾವೀಗ ನೋಡೋಣ. ನೋಡ್ರಿ, ಮೊದಲನೇ ಪ್ರಶ್ನೆ, ಅದ್ವೈತ ತತ್ವ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು? ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಶಂಕರಾಚಾರ್ಯ ಮತ್ತು ಯಮುನಾಚಾರ್ಯ. ಈ ಕೊಟ್ಟಿರುವಂತಹ ಒಂದು 4 ಆಪ್ಷನ್ ಒಳಗ ಇದಕ್ಕೆ ಉತ್ತರನ ಹೆಂಗೆ ನಾವು ಕಂಡು ಹಿಡ್ಕೋಬೇಕು ಅನ್ನೋದಕ್ಕೊಂದು ಟ್ರಿಕ್ ಹೇಳ್ತೇನೆ. ಆಮೇಲೆ ಮೊದಲನೇದಾಗಿ ಉತ್ತರ ಯಾವುದಂದ್ರೆ ಶಂಕರಾಚಾರ್ಯ. ನೋಡ್ರಿ, ಈ ಒಂದು ಸಿದ್ಧಾಂತಗಳ ಮೇಲೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಂದ ಮೇಲಿಂದ ಮೇಲೆ ಕ್ವಶನ್ಗಳು ರೈಸ್ ಆಗ್ತಾನೆ ಇದಾವೆ. ಹೆಂಗೆ ಕೇಳ್ತಾರಪ್ಪ ಅಂದ್ರೆ SD ಆಗಲಿ, FD ಆಗಲಿ, TET ಆಗಲಿ, ಕೆಲವೊಂದ್ಸಲ ಇವುಗಳನ್ನು ಕೊಟ್ಟು ಇವುಗಳನ್ನು ಮೇಲೆ ಕೊಟ್ಟು ಅವನ್ನ ಹೊಂದಿಸಿ ಬರೀರಿ ಅಂತ ಕೇಳ್ತಾರೆ. ಇಲ್ಲ ಡೈರೆಕ್ಟಾಗಿ ಕ್ವಶನನ್ನು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳ್ತಾರೆ. ನೋಡ್ರಿ, ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರಂದ್ರ ಶಂಕರಾಚಾರ್ಯರು, ದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಮಧ್ವಾಚಾರ್ಯರು, ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ರಾಮಾನುಜಾಚಾರ್ಯರು, ಅದೇ ರೀತಿಯಾಗಿ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಬಸವಣ್ಣನವರು ಅಂತ ನಾವು ಹೇಳ್ತೀವಿ. ನೋಡ್ರಿ, ಇವುಗಳನ್ನ ನಾವು ಹಿಂಗೆ ಓದ್ತೇವೆ, ಆದ್ರೆ ಒಂದೊಂದ್ಸಲ ಏನಾಗ್ತದ, ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಯಾಕಂದ್ರೆ 4-5 ಈ ಕಡೆ ಇದ್ದಾಗ ನಾವು ಮ್ಯಾಚ್ ಮಾಡಕ್ ಒಂದೊಂದ್ಸಲ ಏನಾಗ್ತದಂದ್ರ ಕನ್ಫ್ಯೂಷನ್ ಆಗ್ತೈತೆ. ಅವಾಗ ಏನ್ ಮಾಡ್ಬೇಕು ಅಂತ ಹೇಳ್ತೇವೆ. ನೋಡ್ರಿ, ದ್ವೈತ, ಇಲ್ಲಿ ನೋಡ್ರಿ, ದ್ವೈತ ಎಷ್ಟು ಅಕ್ಷರದವ್ರಿ? 1, 2, ಹೌದಲ್ಲ? ಈ ಆಚಾರ ಬಿಡ್ರಿದ್ದ ಮಧ್ವ 1, 2, ಮಧ್ವ ಅನ್ನೋದು 2 ಅಕ್ಷರ, ದ್ವೈತ ಅನ್ನೋದು 2 ಅಕ್ಷರ. 2 ಅಕ್ಷರಕ್ಕೆ 2 ಅಕ್ಷರನ ಹೊಂದಿಸ್ಬಿಟ್ರೆ ಮುಗಿದೋತು. ಅಂದ್ರೆ ದ್ವೈತ ಸಿದ್ಧಾಂತರ ಪ್ರತಿಪಾದಕರು ಯಾರಪ್ಪ ಅಂದ್ರೆ ಮಧ್ವಾಚಾರ್ಯರು. ಮೇಲೆ ನೋಡ್ರಿ, ಅದ್ವೈತ 1, 2, 3 ಅಕ್ಷರ. ಶಂಕರ ಆಚಾರ್ಯ, ಆಚಾರ ಅನ್ನೋದು ಬಿಟ್ಟು ಬಿಡ್ರಿ, ಶಂಕರ 1, 2, 3. ಶಂಕರ ಅನ್ನೋದು 3 ಅಕ್ಷರ, ಅದ್ವೈತ ಅನ್ನೋದು 3 ಅಕ್ಷರ. ಇದಕ್ಕೆ ಅದನ್ನ ಮ್ಯಾಚ್ ಮಾಡಿಬಿಟ್ರೆ ಮುಗ್ದೋತು. ನೆಕ್ಸ್ಟ್, ವಿಶಿಷ್ಟಾದ್ವೈತ ಸಿದ್ಧಾಂತಕ್ಕೆ ಮತ್ತು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಇದು 2 ಮ್ಯಾಚ್ ಮಾಡ್ಬೇಕಲ್ಲ. ಅವಾಗ ನಾವು ಏನು ನೆನ್ಪಿಟ್ಕೋಬೇಕಂದ್ರೆ ಬಸವಣ್ಣನವ್ರು ಅಂದ್ರೆ ಒಂದು ಶಕ್ತಿ ಇದ್ದಂಗೆ. ಯಾಕಂದ್ರೆ ನಮ್ಮ ಕರ್ನಾಟಕಕ್ಕೆ ಅಥವಾ ನಮ್ಮ ಸಾಹಿತ್ಯಕ್ಕೆ ವಿಶೇಷವಾದ ಒಂದು ವಚನ ಸಾಹಿತ್ಯಕ್ಕೆ ಕೊಡುಗೆಗಳನ್ನು ನೀಡಿದವರು ಬಸವಣ್ಣ. ಅವರೊಂದು ನಮ್ಗೆ ಶಕ್ತಿ ಇದ್ದಂಗೆ. ಅದಕ್ಕೆ ಶಕ್ತಿ ಅಂತ ನೆನ್ಪಿಟ್ಕೊಂಡ್ರಂದ್ರೆ ಈ ಶಕ್ತಿಗೆ ಈ ಬಸವಣ್ಣನವರನ್ನ ಹೊಂದಿಸ್ಬೋದು. ಆಮೇಲೆ ಉಳಿದಂಥದ್ದು ಯಾವ್ದ್ರಿ? ವಿಶಿಷ್ಟಾದ್ವೈತ ಸಿದ್ಧಾಂತ. ಇದನ್ನ ಪ್ರತಿಪಾದಿಸಿದವರು ಯಾರಪ್ಪ ಅಂದ್ರೆ ರಾಮಾನುಜಾಚಾರ್ಯರು. ಇದು ಒಂದ ಉಳಿದಿರ್ತೈತಿ, ಇದು ಒಂದ ಉಳಿದಿರ್ತೈತಿ. ಆರಾಮಾಗಿ ನೀವು ಅದನ್ನ ಹೊಂದಿಸಿ ಬರಿಬಹುದು. ಅಥವಾ ಹಿಂಗೆ ಚೂಸ್ ಮಾಡ್ರಿ ಅಂತ ಕೊಟ್ಟಾಗ ಇಲ್ಲಿ ನೋಡ್ರಿ, ಅದ್ವೈತ ಅಂದಾಗ 3 ಅಕ್ಷರ ಐತಿ, ಈ ಥರ 3 ಅಕ್ಷರ ಹುಡುಕಾಡ್ತೀರಿ. ಶಂಕರ ಆಚಾರ ಅನ್ನೋದು ಒಟ್ಟ ಬಿಟ್ಟು ಬಿಡ್ರಿ. ಏನು ಫಸ್ಟಿಗೆ ಏನು ಅಕ್ಷರ ಅದಲ್ಲ ಅವನಷ್ಟ ಏನು ಮಾಡೋದು, ನಾವು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್, 2ನೇ ಪ್ರಶ್ನೆ, ಪ್ರಾಚೀನ ಚಾಲುಕ್ಯರ 2ನೇ ರಾಜಧಾನಿಯಾಗಿದ್ದು ಬಾದಾಮಿಗೆ ಮೊದಲು ಈ ಹೆಸರಿತ್ತು. ನೋಡ್ರಿ, ಪ್ರಾಚೀನ ಒಂದು ಚಾಲುಕ್ಯರ 2ನೇ ರಾಜಧಾನಿಯಾಗಿರ್ತದ. ಅದೇ ರೀತಿಯಾಗಿ ಬಾದಾಮಿಗೆ ಮೊದಲು ಈ ಹೆಸರು ಇರ್ತದ. ಹಂಗಾದ್ರೆ ಯಾವ್ದಪ್ಪ ಹೆಸರು ಅಂದ್ರೆ ಆಪ್ಷನ್ಸ ಐಹೊಳೆ, ವಾತಾಪಿ, ಬೇಲೂರು ಮತ್ತು ಹಳೆಬೀಡು ಅಂತ ಇದಾವೆ. ಇದಕ್ಕೆ ಉತ್ತರ ಯಾವ್ದಪ್ಪ ಅಂದ್ರೆ ವಾತಾಪಿ. ಈ ವಾತಾಪಿಯನ್ನ ಮೊದಲು ಏನಂತ ಕರಿತಿದ್ರ ಅಂದ್ರ ಬಾದಾಮಿ ಅಂತಂದ ಕರಿತಿದ್ರು. ಇದ ಪ್ರಸ್ತುತವಾಗಿ ಎಲ್ಲಿ ಐತಪ್ಪ ಅಂದ್ರ ಬಾಗಲಕೋಟೆ ಜಿಲ್ಲೆ ಒಳಗ ಕಂಡು ಬರ್ತದ. ಒಂದೊಂದ್ಸಲ ಕೇಳ್ಬೋದು ಈ ಬಾದಾಮಿ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದ ಅಂತ ಕೇಳ್ಬೋದು. ಅವಾಗ ಉತ್ತರ ಬಾಗಲಕೋಟೆ ಜಿಲ್ಲೆಯಲ್ಲಿ. ಕೃಷಕ 450ರಿಂದ ಕೃಷಕ 767ರವರೆಗೆ ಬಾದಾಮಿ ಯಾರ ರಾಜಧಾನಿ ಆಗಿತ್ತಪ್ಪ ಅಂದ್ರೆ ಚಾಲುಕ್ಯರ ರಾಜಧಾನಿ ಆಗಿದ್ದು. ಇದು ಕೇಂದ್ರ ಸರ್ಕಾರದ ಹೃದಯ ಯೋಜನೆ ಈ ಒಂದು ಯೋಜನೆ ಅಡಿಯಲ್ಲಿ ಈ ಬಾದಾಮಿ ಏನಾಗೈತೆ ಅಂದ್ರ ಆಯ್ಕೆ ಆಗೈತಿ ಅಂತಂದ ಹೇಳ್ಬೋದು. ನೆಕ್ಸ್ಟ್, ಕುತುಬ್ ಮಿನಾರ್ ಬಳಿ ಇರುವಂತಹ ಪ್ರಸಿದ್ಧವಾದಂತಹ ಉಕ್ಕಿನ ಸ್ತಂಭ ಯಾರಿಗೆ ಸೇರಿದೆ ಅಂತ ಕೇಳಿದ್ದಾರೆ. ಮೌರ್ಯರು, ಗುಪ್ತರು, ವರ್ಧನರು ಮತ್ತು
ಕುಶಾನರು. ಹಾಗಾದ್ರೆ ಈ ಒಂದು ಉಕ್ಕಿನ ಸ್ತಂಭ ಪ್ರಸಿದ್ಧವಾದಂತಹ ಉಕ್ಕಿನ ಸ್ತಂಭ ಯಾವ ರಾಜರ ಒಂದು ಕಾಲಕ್ಕೆ ಸೇರಿದೆ ಅಂದ್ರೆ ಗುಪ್ತರು. ಈ ಗುಪ್ತರ ಕಾಲದಲ್ಲಿ ದೊರೆಯಾದಂತಹ 2ನೇ ಚಂದ್ರಗುಪ್ತ ಇವನ ಒಂದು ಕಾಲದಲ್ಲಿ ರಚನೆಯಾದಂತಹ ಒಂದು ಸ್ತಂಭ ಈ ಉಕ್ಕಿನ ಸ್ತಂಭ. ಈ ಉಕ್ಕಿನ ಸ್ತಂಭ ಇನ್ನೂವರೆಗೂ ತುಕ್ಕು ಹಿಡದೇ ಇರುವಂತಹ ಒಂದು ಸ್ತಂಭ. ಅಷ್ಟೊಂದು ಕ್ವಾಲಿಟಿ ಇತ್ತು ಅದರಲ್ಲಿ. ಈ ಕಂಬದಲ್ಲಿ ನಾವು ಏನ್ ಕಾಣ್ಬೋದಪ್ಪ ಅಂದ್ರೆ 2ನೇ ಚಂದ್ರಗುಪ್ತನಿಂದ ಹಿಡಿದು ದೆಹಲಿ ಸುಲ್ತಾನರವರೆಗೆ ಇರುವಂತಹ ಒಂದು ಬರಹಗಳನ್ನ ನಾವು ಈ ಕಂಬದೊಳಗ ಕಾಣಬಹುದು ಅಂತ ಹೇಳ್ಬೋದು. ನೆಕ್ಸ್ಟ್, ರಾಷ್ಟ್ರಕೂಟರ ರಾಜಧಾನಿ. ನೋಡ್ರಿ, ರಾಷ್ಟ್ರಕೂಟರ ರಾಜಧಾನಿ ಯಾವ್ದಪ್ಪ ಅಂದ್ರ ಹಂಪಿ, ಬಾದಾಮಿ, ಮಳಖೇಡ, ಕಲ್ಯಾಣಿ. ಉತ್ತರ ಮಳಖೇಡ. ಪ್ರಸ್ತುತವಾದಂತಹ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಈ ಒಂದು ಮಳಖೇಡ ಅಥವಾ ಮಾನ್ಯಖೇಟ ಅನ್ನುವಂತಹ ಒಂದು ಪ್ರದೇಶ ಕಂಡು ಬರ್ತದೆ ನಮ್ಗ. ಇದರ ಒಬ್ಬ ಪ್ರಸಿದ್ಧ ದೊರೆ, ಈ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಯಾರಂದ್ರ ಅಮೋಘ ವರ್ಷ ನೃಪತುಂಗ. ಇವರ ರಾಜ ಲಾಂಛನ ಯಾವ್ದಪ್ಪ ಅಂದ್ರೆ ಗರುಡ. ಈ ಒಂದು ಸಾಮ್ರಾಜ್ಯ ಸ್ಥಾಪಕ ಯಾರಂದ್ರೆ ದಂತಿದುರ್ಗ. ಅದೇ ರೀತಿಯಾಗಿ ಹಂಪಿ, ಈ ಬಳ್ಳಾರಿ ಜಿಲ್ಲೆ ಇರುವಂತಹ ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಗಿತ್ತು. ಮತ್ತೆ ಬದಾಮಿ ಎನ್ನುವಂತಹ ಆಪ್ಷನ್ಸ್ ಇತ್ತು. ಆ ಬದಾಮಿ ಎನ್ನುವಂಥದ್ದು ಚಾಲುಕ್ಯರ ರಾಜಧಾನಿಯಾಗಿತ್ತು. ಕಲ್ಯಾಣಿ ನಂತರದ ಚಾಲುಕ್ಯರ ರಾಜಧಾನಿಯಾಗಿತ್ತು ಅಂತ ನಾವು ಹೇಳ್ಬೋದು. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದಂತ ಕೇಳಿದ್ದಾರೆ. ನೋಡಿ, ಕಲ್ಹಣನ ರಾಜತರಂಗಿಣಿ, ಬಿಲ್ಹಣನ ವಿಕ್ರಮಾಂಕ ದೇವಚರಿತ, ಮೆಗಾಸ್ತನಿಸನ ಇಂಡಿಕಾ, ಟಾಲಮಿಯ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ. ನೋಡ್ರಿ, ಈ ಕಲ್ಹಣನ ಒಂದು ಕೃತಿ ಯಾವ್ದಪ್ಪ ಅಂದ್ರ ರಾಜತರಂಗಿಣಿ, ಇದು ಸರಿಯಾಗಿದೆ. ಬಿಲ್ಹಣನ ವಿಕ್ರಮಾಂಕ ದೇವಚರಿತ, ಇದು ಸರಿಯಾಗಿದೆ. ಮೆಗಾಸ್ತನಿಸನ ಇಂಡಿಕಾ, ಇದು ಕೂಡ ಸರಿಯಾಗಿದೆ. ಆದ್ರೆ ಇದಕ್ಕ ಯಾವ್ದು ಹೊಂದಿಲ್ಲಪ್ಪ ಅಂದ್ರ ಟಾಲಮಿ. ಈ ಟಾಲಮಿ ಅನ್ನುವಂತಹ ವ್ಯಕ್ತಿಯ ಒಂದು ಕೃತಿ ಯಾವ್ದಪ್ಪ ಅಂದ್ರೆ ಜಿಯೋಗ್ರಫಿ ಅನ್ನುವಂಥದ್ದು. ಅದೇ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದಿ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ. ದಿ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಅನ್ನೋದು ಇದೊಂದು ಅನಾಮಧೇಯ ಕೃತಿ ಅಥವಾ ಅನಾಮಿಕ ಅಂತ ಕೂಡ ಕರಿತಾರೆ. ಅಂದ್ರೆ ಇದಕ್ಕ ಈ ಕೃತಿಗೆ ಬರಹಗಾರರು ಯಾರು ಅಂತಾನೆ ಗೊತ್ತಿಲ್ಲ. ಅದಕ್ಕೆ ಇದನ್ನ ಏನಂತಾರೆ ಅಂದ್ರ ಅನಾಮಿಕ ಅಂತ ಕರೀತಾರೆ. ಇನ್ನೊಂದು ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಈ ಕಲ್ಹಣನ ರಾಜತರಂಗಿ ಅನ್ನೋದು ಬಹಳ ಇಂಪಾರ್ಟೆಂಟ್ ರೀ. ಯಾಕಂದ್ರ ನಮ್ಮ ಇತಿಹಾಸದ ಪಿತಾಮಹ ಅಂತ ನಾವು ಹೆರೋಡಟಸ್ ನನ್ನ ಕರಿತೀವಿ. ಅದೇ ರೀತಿಯಾಗಿ ಭಾರತದ ಇತಿಹಾಸದ ಪಿತಾಮಹ ಯಾರು ಅನ್ನುವಂತ ಪ್ರಶ್ನೆ ಈಗಾಗಲೇ ಒಂದು ಪರೀಕ್ಷೆಯಲ್ಲಿ ಬಂದಿತ್ತು. ಅದ್ರ ಉತ್ತರ ಕಲ್ಹಣ. ಭಾರತದ ಇತಿಹಾಸದ ಪಿತಾಮಹ ಯಾರಂದ್ರೆ ಕಲ್ಹಣ. ಇವನು ರಾಜತರಂಗಿಣಿ ಅನ್ನುವಂತಹ ಒಂದು ಕೃತಿಯನ್ನು ಬರ್ತಾನ. ಈ ರಾಜತರಂಗಿಣಿ ಅನ್ನುವಂತಹ ಕೃತಿ ಕಾಶ್ಮೀರಿ ಇತಿಹಾಸದ ಬಗ್ಗೆ, ಅಲ್ಲಿಯ ಸಂಸ್ಕೃತಿ ಬಗ್ಗೆ, ಅಲ್ಲಿ ಜನರ ಬಗ್ಗೆ ಅವನು ಅಭಿಪ್ರಾಯಗಳನ್ನ ಈ ಒಂದು ಕೃತಿಯಲ್ಲಿ ವ್ಯಕ್ತಪಡಿಸಿದ್ದಾನೆ ಅಂತ ಹೇಳ್ಬೋದು. ಈ ಒಂದು ಕೃತಿ ಯಾವಾಗ ರಚನೆ ಆಗೈತೆ ಅಂದ್ರೆ 12ನೇ ಶತಮಾನದಲ್ಲಿ. ಮುಂದೆ, ಈ ಕೆಳಗಿನ ಅರಸರಲ್ಲಿ ಯಾವ ಅರಸನ ಆಡಳಿತ ವ್ಯವಸ್ಥೆಯಲ್ಲಿ ಕಲ್ಯಾಣ ರಾಜ್ಯದ ಆರಂಭಿಕ ಪರಿಕಲ್ಪನೆಯು ಪ್ರತಿಬಿಂಬಿತವಾಗಿದೆ ಅಂತ ಕೇಳಿದ್ದಾರೆ. ನೋಡ್ರಿ, ಚಂದ್ರಗುಪ್ತ ಮೌರ್ಯ, ಅಶೋಕ ಮೌರ್ಯ, ಪುಲಕೇಶಿ, 2ನೇ ಪುಲಕೇಶಿ, ರಾಜರಾಜ ಚೋಳ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದರಲ್ಲಿ ಯಾವ್ದು ಉತ್ತರಪ್ಪ ಅಂದ್ರೆ ಅಶೋಕ ಮೌರ್ಯ. ನೋಡ್ರಿ, ಭಾರತ ಕಂಡಂತಹ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವ್ದಂದ್ರೆ ಮೌರ್ಯ ಸಾಮ್ರಾಜ್ಯ. ಈ ಒಂದು ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರಂದ್ರೆ ಅಶೋಕ. ಇವನು ಭಾರತದ ಪಿತಾಮಹ ಅಲ್ಲ, ಶಾಸನಗಳ ಪಿತಾಮಹ. ಭಾರತದ ಶಾಸನಗಳ ಪಿತಾಮಹ ತಂದ ಇವನನ್ನು ಕರಿತೀವಿ. ವಿಶ್ವದ ಗಣ್ಯ ಚಕ್ರವರ್ತಿ ಇವನು. ಪ್ರೀತಿಯ ಮೂಲಕ ವಿಜಯವನ್ನ ಸಾಧಿಸಿದಂತಹ ನವಯುಗದ ಪ್ರವರ್ತಕ ತಂದ ನಾವು ಇವನನ್ನ ಕರಿತೀವಿ. ಅಶೋಕನ ಆಡಳಿತ ವ್ಯವಸ್ಥೆಯಲ್ಲಿ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನ ನಾವು ಕಾಣ್ಬಹುದು. ಕ್ರಿಸ್ತಪೂರ್ವ 261ರಿಂದ ಏನಾಯ್ತಲ್ಲ ಕಳಿಂಗ ಯುದ್ಧದ ನಂತರ ಇವರು ಏನ್ ಮಾಡ್ತಾರಂದ್ರ ದಿಗ್ವಿಜಯಕ್ಕೆ ಬದಲಾಗಿ ಧರ್ಮ ವಿಜಯದ ಮೂಲಕ ಒಂದು ವಿಜಯವನ್ನ ಸಾಧಿಸಬೇಕು ಅನ್ನುವಂತಹ ಒಂದು ಪ್ರತಿಜ್ಞೆಯನ್ನು ಮಾಡಿ ಅದರಂತೆ ನಡ್ಕೊಳ್ತಾರೆ ಅಶೋಕ ಚಕ್ರವರ್ತಿ. ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಗ್ರೀಕ್ ಇತಿಹಾಸಕಾರರು ಅಂತ ಕೇಳಿದ್ದಾರೆ. ಇಲ್ಲಿ ಇರೋರೆಲ್ಲ ಇತಿಹಾಸಕಾರರೇ, ಹೌದಾ? ಈ ಇತಿಹಾಸಕಾರದಲ್ಲಿ ಗ್ರೀಕ್ ಇತಿಹಾಸಕಾರರು ಯಾರು ಅಂತ ಕೇಳಿದರು. ಲಿವಿ, ಟ್ಯಾಸಿಟಸ್, ಕ್ಯಾಟೋ ಮತ್ತು ಹೆರೋಡಟಸ್. ಇವರಲ್ಲಿ ಹೆರೋಡಟಸ್ ಏನದಾರಲ್ಲ, ಇವರು ಯಾರಪ್ಪ ಅಂದ್ರೆ ಗ್ರೀಕ್ ಇತಿಹಾಸಕಾರರು. ಇನ್ನು ಉಳಿದವರು ನೋಡ್ರಿ, ಲಿವಿ,
ಟ್ಯಾಸಿಟಸ್ ಮತ್ತು ಕ್ಯಾಟೋ ಇವರೆಲ್ಲರೂ ಏನಂದ್ರೆ ರೋಮ್ ಇತಿಹಾಸಕಾರರು ಅಂತ ನಾವು ಅದನ್ನ ಹೇಳ್ಬಹುದು. ಈ ಹೆರೋಡೋಟಸ್ ಯಾರಪ್ಪ ಅಂದ್ರೆ ನಮ್ಮ ಇತಿಹಾಸದ ಪಿತಾಮಹ. ಇತಿಹಾಸವನ್ನ ಮೊದಲ ಬಾರಿಗೆ ವ್ಯವಸ್ಥಿತವಾಗಿ ಬರೆಯಲು ಆರಂಭಿಸಿದಂತ ವ್ಯಕ್ತಿ ಹೆರೋಡೋಟಸ್ ಅಂತ ಹೇಳ್ಬೋದು. ಹಿಸ್ಟೋಪದವನ್ನ ಮೊದಲು ಬೆಳೆಸಿದಂತ ವ್ಯಕ್ತಿ ಇವರನ್ನ ಇತಿಹಾಸದ ಪಿತಾಮಹ ಅಂತ ಕರಿತಾರೋ. ಅಷ್ಟೇ ಅಲ್ಲ, ಇವನ ಪ್ರಸಿದ್ಧ ಗ್ರಂಥ ಯಾವುದಂದ್ರೆ ದಿ ಪರ್ಷಿಯನ್ ವಾರ್ಸ್ ಅನ್ನುವುದು. ಇವನ ಪ್ರಕಾರ ಇತಿಹಾಸವೆಂದರೆ ಮುಂದಿನ ಪೀಳಿಗೆ ಸ್ಮರಿಸಬೇಕಾದ ಮಹಾನ್ ವೀರರ ಮತ್ತು ಮಹತ್ವಪೂರ್ಣ ಘಟನೆಗಳ ದಾಖಲೆಯ ಇತಿಹಾಸ ಅಂತಂದ ಈ ಹೆರೋಡೋಟಸ್ ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬ ಇತಿಹಾಸಕಾರರು ಯಾರು ಹೇಳಿ, ಟಿಟಸ್ ಲಿವಿ. ಈ ಟಿಟಸ್ ಲಿವಿ ಅವರು ರೋಮನ್ ಇತಿಹಾಸ ತಜ್ಞ. ಇವನು ರೋಮ್ನ ಸ್ಮಾರಕಗಳ ಇತಿಹಾಸವನ್ನ ರಚಿಸ್ತಾರ. ಲ್ಯಾಟಿನ್ ಭಾಷೆಯ ಸ್ವರ್ಣ ಯುಗಕ್ಕೆ ಸಂಬಂಧಿಸಿದಂತಹ ಒಬ್ಬ ವ್ಯಕ್ತಿ ಇವರಾಗಿದ್ದಾರ. ಇವನ ಪ್ರಸಿದ್ಧ ಗ್ರಂಥ ಯಾವ್ದಂದ್ರಪ್ಪ ಹಿಸ್ಟ್ರಿ ಆಫ್ ರೋಮ್. ಪ್ರಸಿದ್ಧ ಗ್ರಂಥ ಯಾವ್ದ್ರಿ ಹಿಸ್ಟ್ರಿ ಆಫ್ ರೋಮ್. ಇನ್ನೊಬ್ಬ ಇತಿಹಾಸಕಾರ ಟ್ಯಾಸಿಟಸ್. ಇವನು ರೋಮ್ ಇತಿಹಾಸ ತಜ್ಞ. ಇವನು ಯಾವ್ದಂದ್ರೆ ಹಿಸ್ಟೋರಿಯಾ ಎಂಬುದು ಇವರ ಕೃತಿಯಾಗಿದೆ. ಇನ್ನೊಬ್ಬ ಇತಿಹಾಸಕಾರ ಕ್ಯಾಟೋ ದಿ ಎಲ್ಡರ್. ಇವರು ರೋಮ್ನ ಪ್ರಸಿದ್ಧ ಇತಿಹಾಸ ತಜ್ಞ. ಲ್ಯಾಟಿನ್ ಭಾಷೆಯಲ್ಲಿ ಇತಿಹಾಸವನ್ನು ರಚಿಸಲು ಪ್ರಾರಂಭಿಸಿದಂತಹ ಮೊಟ್ಟ ಮೊದಲ ಇತಿಹಾಸಕಾರರು ಇವರಾಗಿದ್ದಾರ. ಇವರ ಗ್ರಂಥ ಯಾವ್ದಪ್ಪ ಅಂದ್ರೆ ದಿ ಅಗ್ರಿಕಲ್ಚುರಾ ಎಂಬುದು ಇವರ ಒಂದು ಕೃತಿಯಾಗಿದೆ. ಈಗ ಮುಂದಿನ ಪ್ರಶ್ನೆ ನೋಡ್ರಿ, 57 ಅಡಿ ಎತ್ತರದ ಗೊಮ್ಮಟೇಶ್ವರ ಮೂರ್ತಿ ಎಲ್ಲಿದೆ ಅಂತ ಕೇಳಿದಾರೆ. ಆಪ್ಷನ್ಸ್ ಧರ್ಮಸ್ಥಳ, ಶ್ರವಣಬೆಳಗೊಳ, ಕಾರ್ಕಳ, ಮೂಡುಬಿದ್ರೆ. ನೋಡ್ರಿ, ಈ ಧರ್ಮಸ್ಥಳದಲ್ಲಿ ಕೂಡ ಏನೈತ್ರಿ ಗೊಮ್ಮಟೇಶ್ವರ ಮೂರ್ತಿ ಇದೆ. ಶ್ರವಣಬೆಳಗೊಳದಲ್ಲಿ ಕೂಡ ಗೊಮ್ಮಟೇಶ್ವರ ಮೂರ್ತಿ ಇದೆ. ಕಾರ್ಕಳದಲ್ಲಿ ಕೂಡ ಗೊಮ್ಮಟೇಶ್ವರ ಮೂರ್ತಿ ಇದೆ. ಆದ್ರೆ ಅವ್ರು ಏನ್ ಕೇಳಿದಾರೆ ಅಂದ್ರ ಪರ್ಟಿಕ್ಯುಲರ್ ಆಗಿ 57 ಅಡಿ ಅಂತ ಕೊಟ್ಟಿದ್ದಾರೆ. 57 ಅಡಿ ಒಂದು ಎತ್ತರ ಇರುವಂತಹ ಮೂರ್ತಿ ಎಲ್ಲೈತಪ್ಪ ಅಂದ್ರ ಶ್ರವಣಬೆಳಗೊಳದಾಗ ಐತಿ. ನೋಡ್ರಿ, ಶ್ರವಣಬೆಳಗೊಳ ಉತ್ತರ. ಇದಕ್ಕೆ ಕರ್ನಾಟಕ ರಾಜ್ಯದ ಹಾಸನ್ ಜಿಲ್ಲೆಯಲ್ಲಿರುವಂತಹ ಜೈನ ಒಂದು ಪುಣ್ಯಕ್ಷೇತ್ರ ಯಾವ್ದಪ್ಪ ಅಂದ್ರ ಈ ಶ್ರವಣಬೆಳಗೊಳ. ಈ ಶ್ರವಣಬೆಳಗೊಳದಲ್ಲಿ 12 ವರ್ಷಗಳಿಗೊಮ್ಮೆ ಮಹಾಮಸ್ತಾಭಿಷೇಕ ನೆರವೇರ್ತದ. ಈ ಒಂದು ಮಹಾಮಸ್ತಾಭಿಷೇಕ ಪ್ರಸ್ತುತವಾಗಿ 2018ರಲ್ಲಿ ನಡೆದಿತ್ತು. 2018 ಫೆಬ್ರವರಿಯಲ್ಲಿ ನಡೆದಂತಹ ಮಹಾಮಸ್ತಾಭಿಷೇಕ ಇನ್ನು ಮುಂದೆ 2030ರಲ್ಲಿ ಏನಾಗ್ತದೆ ಅಂದ್ರೆ ಈ ಒಂದು ಮಹಾಮಸ್ತಾಭಿಷೇಕ ನೆರವೇರ್ತದ. 2018ರಲ್ಲಿ ನಡೆದಂತಹ ಮಹಾಮಸ್ತಾಭಿಷೇಕ 88ನೇ ಮಹಾಮಸ್ತಾಭಿಷೇಕ. ಅದರಂತೆ ಈ ಒಂದು 2030ರಲ್ಲಿ ನಡೆಯುವಂಥದ್ದು ಎಷ್ಟನೇ ಒಂದು ಮಹಾಮಸ್ತಾಭಿಷೇಕ ಅಂದ್ರಪ್ಪ 89ನೇ ಮಹಾಮಸ್ತಾಭಿಷೇಕ. ಅದೇ ರೀತಿಯಾಗಿ ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಪ್ರತಿಮೆ ಐತಿ. ಈ ಒಂದು ಪ್ರತಿಮೆಯನ್ನ ಯಾರ ನಿರ್ಮಾಣ ಮಾಡಿದ್ರೆ ಅಂದ್ರೆ ಗಂಗರ ಮಂತ್ರಿ ಆದಂತಹ ಚಾವುಂಡರಾಯ ಇದನ್ನ ನಿರ್ಮಾಣ ಮಾಡ್ತಾರ. ಅರಿಷ್ಟ ನೇಮಿ ಎನ್ನುವಂತಹ ಒಬ್ಬ ಶಿಲ್ಪಿ ಇದರ ನಿರ್ಮಾಣವನ್ನ ಅಂದ್ರೆ ಇದನ್ನ ಕೆತ್ತನೆಯನ್ನ ಮಾಡ್ತಾರ. 57 ಅಡಿ, ಒಟ್ಟಾರೆಗೆ 57 ಅಡಿ ಎತ್ತರವಾಗೈತಿ. ಇದನ್ನ ನಾವ್ ಏನ್ ಕರಿತೀವಿ ಅಂದ್ರೆ ಬಾಹುಬಲಿ ಮೂರ್ತಿ ಅಂತ ಕೂಡ ಕರಿತೀವಿ. ಈ ಗೊಮ್ಮಟೇಶ್ವರ ಅಂದ್ರೆ ನಮ್ಗೆ ಪವಿತ್ರ. ಈ ಗೊಮ್ಮಟೇಶ್ವರ ಅಂದ್ರೆ ಪವಿತ್ರ ಅನ್ನುವಂತಹ ಒಂದು ಅರ್ಥವನ್ನ ನಮ್ಗ ನೀಡ್ತದ. ಕರ್ನಾಟಕದ ಒಂದು 5 ಪ್ರದೇಶಗಳಲ್ಲಿ ಈ ಬಾಹುಬಲಿ ಮೂರ್ತಿಗಳನ್ನ ನಾವು ವಿಗ್ರಹಗಳನ್ನ ಕಾಣಬಹುದು. ಅವು ಎಲ್ಲೆಲ್ಲಿ ನಾವು ನೋಡ್ತೀವಿ ಅಂದ್ರೆ ನೋಡ್ರಿ, ಹಾಸನ್ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ನೋಡ್ತೀವಿ 57 ಅಡಿ ಒಂದು ಎತ್ತರದ ಒಂದು ಗೊಮ್ಮಟೇಶ್ವರ ಮೂರ್ತಿಯನ್ನ ಕ್ರಿಶಕ 983ರಲ್ಲಿ ಸ್ಥಾಪನೆ ಆದಂತಹ ಅಥವಾ ರಚನೆ ಆದಂತಹ ಒಂದು ಮೂರ್ತಿ ಎಲ್ಲದಪ್ಪ ಅಂದ್ರ ಶ್ರವಣಬೆಳಗೊಳದಲ್ಲಿ ಇದೆ. ಅದೇ ರೀತಿಯಾಗಿ ಕಾರ್ಕಳ ಇದು ಎಲ್ಲಿ ಬರ್ತದಂದ್ರ ಉಡುಪಿ ಜಿಲ್ಲೆಯ ಕಾರ್ಕಳ ಎಂಬಲ್ಲಿ 42 ಅಡಿ ಒಂದು ಎತ್ತರದ ಗೊಮ್ಮಟೇಶ್ವರ ಮೂರ್ತಿ ಕ್ರಿಶಕ 1432ರಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ 39 ಅಡಿ ಎತ್ತರದ ಒಂದು ಗೊಮ್ಮಟೇಶ್ವರ ಮೂರ್ತಿ ಕ್ರಿಶಕ 1973ರಲ್ಲಿ ರಚನೆಯಾಗಿದೆ. ವೇಣೂರು ಅನ್ನುವಂಥದ್ದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವೇಣೂರಿನಲ್ಲಿ 35 ಅಡಿ ಎತ್ತರದ ಒಂದು ಗೊಮ್ಮಟೇಶ್ವರ ಮೂರ್ತಿ ಕ್ರಿಶಕ 1604ರಲ್ಲಿ ಒಂದು ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ಗೊಮ್ಮಟಗಿರಿ ಎಲ್ಲಿರ್ತಪ್ಪ ಅಂದ್ರ ಮೈಸೂರು ಜಿಲ್ಲೆಯಲ್ಲಿ ಐತಿ. ಮೈಸೂರು ಜಿಲ್ಲೆಯ ಗೊಮ್ಮಟಗಿರಿ 20 ಅಡಿ ಒಂದು ಎತ್ತರದ ಮೂರ್ತಿಯನ್ನ 12ನೇ ಶತಮಾನದಲ್ಲಿ ರಚನೆ ಆಗಿದೆ ಅಂತ ನಾವು ಹೇಳ್ಬೋದು. ಶ್ರವಣಬೆಳಗೊಳದಲ್ಲಿ
12 ವರ್ಷಗಳಿಗೊಮ್ಮೆ ಮಹಾಮಸ್ತಾಭಿಷೇಕ ನಡೀತದೆ. ಆದ್ರ ಈ ಒಂದು ಮೈಸೂರಿನ ಗೊಮ್ಮಟಗಿರಿಯಲ್ಲಿ ಇರುವಂತಹ ಒಂದು 20 ಅಡಿ ಎತ್ತರದ ಗೊಮ್ಮಟೇಶ್ವರ ಮೂರ್ತಿಗೆ ಪ್ರತಿ ವರ್ಷವೂ ಕೂಡ ಮಹಾಮಸ್ತಾಭಿಷೇಕ ಮಾಡ್ತಾರ. ಮುಂದಿನ ಪ್ರಶ್ನೆ, ಹರ್ಷವರ್ಧನ ಆಳ್ವಿಕೆ ಆರಂಭದ ಇತಿಹಾಸಕಾರರ ಪ್ರಮುಖ ಆಕರವಾಗಿರುವ ಹರ್ಷ ಚರಿತ್ರ ಕೃತಿಯನ್ನ ಬರೆದವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ಸ್: ಬಾಣಭಟ್ಟ, ಬಿಲ್ಹಣ, ಭಾಸ ಮತ್ತು ಶೂದ್ರಕ. ಈ ಒಂದು 4 ಆಪ್ಷನ್ಗಳಲ್ಲಿ ಈ ಒಂದು ಹರ್ಷ ಚರಿತ್ರವನ್ನ ಬರೆದವ್ರು ಯಾರಪ್ಪ ಅಂದ್ರೆ ಬಾಣಭಟ್ಟ. ಈ ಬಾಣಭಟ್ಟ ಬರೆದಂತ ಹರ್ಷ ಚರಿತೆ ಯಾರ ಒಂದು ಚರಿತ್ರೆಯನ್ನ ಒಳಗೊಂಡೈತಿ ಅಂದ್ರ ಹರ್ಷವರ್ಧನನ ಚರಿತ್ರೆಯನ್ನ ಒಳಗೊಂಡೈತಿ. ಅದೇ ರೀತಿಯಾಗಿ ಬಿಲ್ಹಣ, ಈ ಬಿಲ್ಹಣನ ಒಂದು ಕೃತಿ ಯಾವ್ದಪ್ಪ ಅಂದ್ರೆ ವಿಕ್ರಮಾಂಕ ದೇವಚರಿತಂ ಅನ್ನುವುದು. ಅದೇ ರೀತಿ ಭಾಸನ ಬಾಲಚರಿತಂ, ಶೂದ್ರಕನ ಮೃಚ್ಛಕಟಿಕ. ಮುಂದಿನ ಪ್ರಶ್ನೆ, ಉನ್ನತ ವಿದ್ಯೆಯ ಈ ಕೆಳಗಿನ ಯಾವ ಕೇಂದ್ರದಿಂದ ಬೆಳವಣಿಗೆಯನ್ನು ಹರ್ಷವರ್ಧನನು ಘೋಷಿಸಿದನು? ಅಂದ್ರೆ ಹರ್ಷವರ್ಧನು ಘೋಷಿಸಿದಂತಹ ಒಂದು ಉನ್ನತವಾದ ವಿದ್ಯಾ ಕೇಂದ್ರ ಯಾವುದು ಅಂತ ಕೇಳಿದಾರೆ. ನೋಡಿ, ವಿಕ್ರಮಶಿಲಾ, ತಕ್ಷಶಿಲಾ, ನಳಂದ ಮತ್ತು ಉಜ್ಜಯಿನಿ, ಇವು 4 ಒಂದು ಆಪ್ಷನ್ಗಳದಾವ್ರಿ. ಇಲ್ಲಿ ಇದ್ರೊಳಗ ಯಾವುದು ಒಂದು ಅತಿ ಉನ್ನತವಾದ ಒಂದು ವಿಶ್ವವಿದ್ಯಾಲಯ ಹೊಂದಿತ್ತಂದ್ರೆ ನಳಂದ. ನಳಂದ, ಈ ನಳಂದ ಸದ್ಯದ ಬಿಹಾರದಲ್ಲಿದೆ. ಈ ನಳಂದ ವಿಶ್ವವಿದ್ಯಾಲಯ ಬಿಹಾರದಲ್ಲಿದೆ. ಇದು ಪ್ರಾಚೀನ ವಿಶ್ವವಿದ್ಯಾಲಯಗಳಲ್ಲಿ ಒಂದು. ಇದನ್ನು ನಿರ್ಮಿಸಿದವರು ಗುಪ್ತರ ದೊರೆ ಯಾರಪ್ಪ ಅಂದ್ರೆ ಕುಮಾರಗುಪ್ತ. ನಳಂದ ವಿಶ್ವವಿದ್ಯಾಲಯ ಈಗ ಮತ್ತೆ ಏನಾಗೈತೆ ಅಂದ್ರ ಕಾರ್ಯಾರಂಭಗೊಂಡಿದೆ. ಈ ಒಂದು ನಳಂದ ವಿಶ್ವವಿದ್ಯಾಲಯದಲ್ಲಿ ವಿದೇಶದಿಂದ ಬಂದಂತಹ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾ ಇದ್ರು. ಅದೇ ರೀತಿಯಾಗಿ ಈ ಭಕ್ತಿಯಾರ ಖಿಲ್ಜಿಯಂ ಅವರು ಏನ್ ಮಾಡ್ತಂದ್ರ ಈ ನಳಂದ ವಿಶ್ವವಿದ್ಯಾಲಯದ ಗ್ರಂಥಾಲಯದ ಮೇಲೆ ಮುತ್ತಿಗೆ ಹಾಕಿ ಅದಕ್ಕ ಬೆಂಕಿ ಇಡ್ತಾರ. ಯಾಕಪ್ಪ ಇದು ಹಂಗ್ ನಡೀತೈತಿ ಅಂದ್ರ ಈ ನಳಂದ ವಿಶ್ವವಿದ್ಯಾಲಯದ ಮೇಲೆ ಬೆಂಕಿ ಇಡ್ತಾರ. ಈ ಬೆಂಕಿ ಇಟ್ಟಂತಹ ಆ ಗ್ರಂಥಾಲಯ 3 ತಿಂಗಳ ಒಳಗೆ ಸತತವಾಗಿ 3 ತಿಂಗಳವರೆಗೆ ಏನಾಗ್ತದೆ ಅಂದ್ರೆ ಆ ಗ್ರಂಥಾಲಯ ಸುಟ್ಟು ಹೋಗ್ತದ ಅನ್ನೋದನ್ನ ನಾವು ಇತಿಹಾಸವನ್ನು ಓದೋ ಮುಂದ ಅದನ್ನ ನಾವು ನೋಡ್ಬೋದು. ಥ್ಯಾಂಕ್ ಯು.